ಇದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಡೋಣಗಾಂವ್. ನಮಸ್ಕಾರ ರೀ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ವಿಡಿಯೋಗ. ಇಟ್ಸ್ ಮೇನ್ ನಾನು ನಿಮ್ಗಣಿ. ಎಷ್ಟೋ ದಿನಗಳ ನಂತರ ನಾವಿವತ್ತು ಹೊಂಟಿವಿ ರಾಮ್ ದೇವರ ಗುಡಿ ಕಡೆಗೆ. ಸೊ ನಮ್ಮ ಊರಾಗ ಈ ದೇವಸ್ಥಾನ ಇರುವಂಥದ್ದು 800ರಿಂದ 1000 ಮೀಟರ್ ದೂರ. ಸೊ ಹೋಗುವಾಗ ಈ ಥರ ಒಂದು ಬಲವಂತಕಾಯಿ ಸಿಕ್ಕಿತ್ತು, ಅದನ್ನು ಓಪನ್ ಮಾಡಿ ನೋಡೋಷ್ಟಿಗೆ ಅದು ಹಣ್ಣಾಗಿತ್ತು. ಆ್ಯಂಡ್ ಬಾವಿಗೆ ಹೋಗೋಷ್ಟೊಳಗಡೆ ಬಾವಿದಾಗಿರೋ ಮೀನುಗಳೆಲ್ಲ ಸೈಡಿಗೆ ಬಂದು ಆಟ ಆಡ್ಲತ್ತಿದ್ದವು ರೀ. ಸೊ ಅದಾದ ನಂತರ ಸೂರ್ಯ ನಮಸ್ಕಾರ ಮಾಡಿಕೊಂಡು 3 ಸರಿ ಬಾವಿದಾಗ ಮುಳುಗಿದೆ. ಇದೇನು ನೋಡ್ಲತ್ತಿರಲ್ಲ, ಇದು ಬಾಣಂತಿ ಕಂಬ ಅಂತಾರ. ಇದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾರ. ಬಟ್ ನನಗನ್ಸೋ ಪ್ರಕಾರ ಇದು ಒಂದು ಹಳೆ ಕಾಲದಾಗ ನೀರ್ ಸೇದ್ಲಿಕ್ಕೆ ಬಳಸುವಂತ ಒಂದು ಕಂಬ ಆಗಿರುತ್ತೆ ಅಂತ ಅನ್ಕೋತೀನಿ. ಇಂಥ ಬೇಸಿಗೆಗೂ ಕೂಡ ಹಸಿರು ಗಿಡಗಳ ನಡುವೆ ನಾವು ನೋಡ್ಕೊಂಡು ಬಂದೆವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶ್ರೀರಾಮದೇವರ ಗುಡಿ ಡೋಣಗಾಂವ್. ನಾವು ಹೋಗೋ ಸಮಯ ಮಧ್ಯಾಹ್ನ ಆಗಿರೋದಕ್ಕೆ ದೇವರ ಗುಡಿ ಬೀಗ ಹಾಕಿದ್ರು. ಸೊ ಅಲ್ಲೇ ದೇವರಿಗೆ ಕೈ ಮುಕ್ಕೊಂಡು ಗುಡಿ ಸುತ್ತಮುತ್ತ ನೋಡ್ಲಿಕ್ಕೆ ಹೋದೆವು. ಫಸ್ಟಿಗೆ ನಮಗೆ ಸಿಕ್ಕಿದ್ದು ಈ ಒಂದು ನಾಗರ ಮೂರ್ತಿ. ಅದಾದ ತಕ್ಷಣ ಒಂದು ಪುಟ್ಟ ನಂದಿ ಆ್ಯಂಡ್ ಅಲ್ಲಿ ಕೆಲವೊಂದಿಷ್ಟು ಬಂಡಿಗಳ ಮೇಲೆ ಕೆಲವೊಂದಿಷ್ಟು ಕೆತ್ತನೆಗಳನ್ನು ಮಾಡಿದ್ರು. ಹಾಗೆ ಕೆಲವೊಂದಿಷ್ಟು ಬಂಡೆಗಳ ಮೇಲೆ ದೇವರ ಒಂದು ಶಿಲ್ಪಕಲೆಯನ್ನು ಕೂಡ ಕೆತ್ತಿದ್ರು. ಒಂದು ವಿಶೇಷ ಏನಪ್ಪಾ ಅಂದ್ರೆ ದೇವರ ಗುಡಿ ಮುಂದಿರುವಂತಹ ಈ ಒಂದು ಸಣ್ಣ ಗುಹೆ ತರ ಏನಾದಲ್ಲ. ಸೊ ನಾ ಫಸ್ಟ್ ಟೈಮ್ ಇದ್ರ ಒಳಗೆ ಹೋಗಿದ್ದೆ. ನಾ ಸಣ್ಣಗಿದ್ದಾಗ ಕೇಳ್ಪಟ್ಟಿರುವಂತ ಪ್ರಕಾರ ಈ ಜಾಗದಿಂದ ಊರೊಳಗಿರುವಂತಹ ಮಠಕ್ಕ ಸುರಂಗ ಮಾರ್ಗ ಅದ ಅಂತ ಕೇಳ್ಪಟ್ಟಿದ್ದೆ. ಬಟ್ ಆದ್ರೆ ಇಲ್ಲಿ ಕಾಣಿಸ್ಲಿಲ್ಲ. ಆದ್ರೆ ನನ್ನ ಲೈಫ್ ಒಳಗ ಫಾರ್ ದ ಫಸ್ಟ್ ಟೈಮ್ ಭೂಮಿ ಒಳಗ ಧ್ಯಾನ ಕುಂದ್ರಂತ ಒಂದು ಜಾಗನ ನಾ ಇಲ್ಲಿ ನೋಡಿದೆ. ಹಾಗೆ ಈ ಒಂದು ಜಾಗ ತುಂಬಾ ಶಾಂತಿಯಿಂದ ಹಾಗೂ ಪ್ರಶಾಂತತೆಯಿಂದ ತುಂಬಿತ್ತು. ಈ ಒಂದು ದೇವರ ಗುಡಿ ಹಿಂದ್ಗಡೆ ನಾವು 2-3 ಹಳಿ ಮನಿ ನೋಡಿದೆವು. ಸೊ ಇದು ತುಂಬಾನೇ ಹಳೆದಂತ ಅನ್ಕೋತೀನಿ. ಇದೇ ಪೈಪ್ ಲೈನ್ ಇಂದಾನೆ ಒನ್ಸ್ ಅಪಾನ್ ಎ ಟೈಮ್ ನಮ್ಮ ಊರಾಗ ಬರಗಾಲ ಬಂದಿದ್ರ ಊರ್ ಬಾವಿಗೆ ನೀರು ಹೋಗ್ತಿದ್ವು ಈ ಒಂದು ರಾಮ್ ಬಾವಿಯಿಂದ. ಯಾಕಂದ್ರ ಈ ರಾಮ್ ಬಾವಿ ಒಳಗ ಯಾವತ್ತಿಗೂ ಕೂಡ ನಾವು ನಮ್ಮ ಬುದ್ಧಿ ತಿಳಿದಾಗಿಂದ ನೀರು ಬತ್ತಿದನ್ನ ನೋಡೇ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.